ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಯಾವ ರೀತಿ ಸಿಗ್ತಾ ಇದೆ. ಸೊ ಅದೇ ರೀತಿಯೇ ಇನ್ಮೇಲೆ ನಿಮ್ಮ ಖಾತೆಗಳಿಗೆ ಬರೋಬ್ಬರಿ 6,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಪ್ರತಿ ತಿಂಗಳು ಕೂಡ ಕ್ರೆಡಿಟ್ ಆಗುತ್ತೆ. ವೀಕ್ಷಕರೇ, ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿದರೆ ನಿಮಗೇನೆ ಗೊತ್ತಾಗುತ್ತೆ ಯಾವ ರೀತಿ ನೀವು ಈ ತಿಂಗಳಲ್ಲಿ ನೀವು ಇದನ್ನು ಪಡ್ಕೊಳ್ಬಹುದು. ಸೊ ಪ್ರತಿ ತಿಂಗಳಲ್ಲೂ ಕೂಡ ನೀವು ಪಡ್ಕೋಬಹುದು, ನೀವು ಇದೇ ತಿಂಗಳಲ್ಲೂ ಕೂಡ ನೀವು ಇದನ್ನ ಪಡ್ಕೊಳ್ಬಹುದಾಗಿರುತ್ತೆ. ಸೊ ಯಾವ ರೀತಿ ಇದಕ್ಕೆ ಒಂದು ಅಪ್ಲಿಕೇಶನ್ ಅನ್ನು ಹಾಕಿಬಿಟ್ಟು ನೀವು ಪ್ರತಿ ತಿಂಗಳು ಕೂಡ ಸಂಪೂರ್ಣವಾಗಿ 6,000 ರೂಪಾಯಿ ತನಕ ಹಣವನ್ನು ಪಡಿಬಹುದು ಅನ್ನುವಂತಹ ಒಂದು ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ವೀಕ್ಷಕರೇ, ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ. ಹಾಗಾದರೆ ಇವಾಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತಾನೆ. ವೀಕ್ಷಕರೇ, ಏನು ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಪ್ರತಿ ತಿಂಗಳು ಕೂಡ ಬರ್ತಾ ಇತ್ತಲ್ವಾ. ಸೊ ಅದೇ ರೀತಿ ಮತ್ತೆ ಯಾವುದಾದ್ರೂ ಒಂದು ಯೋಜನೆ ಇದೆಯಾ ಅಂತ ಸಾಕಷ್ಟು ಜನರು ಕೇಳ್ತಾ ಇದ್ರಿ. ಸೊ ಇದ್ರ ಬಗ್ಗೆ ನಾನು ರಿಸರ್ಚ್ ಮಾಡಿದಾಗ ನನಗೆ ಸಿಕ್ಕಿದ್ದು ಒಂದು ಯೋಜನೆ. ಈ ಯೋಜನೆ ಅನ್ನೋದು ಸಂಪೂರ್ಣವಾಗಿ ಉಚಿತನೇ ಇರುತ್ತೆ. ಇದಕ್ಕೆ ನೀವು ₹1 ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ₹1 ಕೂಡ ನೀವು ಇದಕ್ಕೆ ಖರ್ಚು ಮಾಡುವಂತಹ ಅಗತ್ಯ ಇಲ್ಲ. ಇದನ್ನು ನೀವು ಸಂಪೂರ್ಣವಾಗಿ ಉಚಿತವಾಗಿ ಹಾಕಬಹುದಾಗಿರುತ್ತೆ. ಸೊ ಯಾವ ರೀತಿ ನೀವು ಇದನ್ನ ಪಡ್ಕೊಳ್ಬಹುದು ಅನ್ನುವಂತಹ ಮಾಹಿತಿಯನ್ನು ನಾನು ನಿಮಗೆ ಇವಾಗ ತಿಳಿಸಿಕೊಟ್ಬಿಡ್ತೇನೆ. ತಡ ಮಾಡಬೇಡ ವೀಕ್ಷಕರೇ, ಬನ್ನಿ ಇದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ವೀಕ್ಷಕರೇ, ನಾನು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು, ಯಾವುದೇ ರೀತಿ ಒಂದು ಬೇಡದೇ ಇರುವಂತಹ ವೀಡಿಯೋಸ್ಗಳನ್ನ ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ 101% ಹೆಲ್ಪ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ. ವೀಕ್ಷಕರೇ, ಇವಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ. ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿಬಿಟ್ಟು ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದರಿಂದ ನಿಮಗೆ ಸಂಪೂರ್ಣವಾಗಿ ಉಚಿತವಾಗಿ ನಾವು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ಸಿಗ್ತವೆ. ವೀಕ್ಷಕರೇ, ಅದೇ ರೀತಿ ನೀವು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ವೀಕ್ಷಕರೇ, ಇಲ್ಲಿ ನಿಮ್ಮ ಒಂದು ಲೈಕೆ ನಮಗೆ ತುಂಬ ಅಂತಂದರೆ ತುಂಬಾ ಮೋಟಿವೇಶನಲ್ ಆಗಿರುತ್ತೆ. ಓಕೆ, ತಡ ಮಾಡೋದು ಬೇಡ, ಬನ್ನಿ ಇವಾಗ ವಿಷಯಕ್ಕೆ ಬರ್ತಾನೆ. ಇಲ್ಲಿ ಏನು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೋದು ಎಲ್ಲಿ ಅಂತ ತಿಳಿಸಿಕೊಡ್ತಾನೆ. ಸೊ ಅದ್ರ ಜೊತೆಗೆ ಇದಕ್ಕೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂತ ತಿಳಿಸಿಕೊಡ್ತಾನೆ. ಅದ್ರ ಜೊತೆಗೆ ಸಾಕಷ್ಟು ಜನರು ಹೇಳ್ತಾನೆ ಇದ್ರಿ, ಸರ್ ಇದಕ್ಕೆ ಅಪ್ಲಿಕೇಶನ್ ಏನಾದರೂ ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಏನಾದರೂ ಇದೆಯಾ ಅಂತ. ಸೊ ಅದನ್ನು ಕೂಡ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಇದಷ್ಟೇ ಅಲ್ಲದೆ ಸೊ ಇದಕ್ಕೆ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಚಾರ್ಜಸ್ ಮಾಡ್ತಾರಾ ಅಂತ ಅದ್ರ ಬಗ್ಗೆನೂ ಕೂಡ ನಾನು ನಿಮಗೆ ತಿಳಿಸಿಕೊಡ್ತೇನೆ. ವೀಕ್ಷಕರೇ ನೋಡಿ, ಇಲ್ಲಿ ನಿಮ್ಮ ಮನೆಯಲ್ಲಿ ನೀವು ಯಾರಾದರೂ ಕೂಡ ಇದನ್ನ ಅಪ್ಲಿಕೇಶನ್ ಹಾಕಬಹುದು. ಕೇವಲ ಮಹಿಳೆಯರೇ ಅಪ್ಲಿಕೇಶನ್ ಹಾಕಬೇಕಂತ ಏನು ಕೂಡ ಇರೋದಿಲ್ಲ. ಸೊ ನಿಮ್ಮ ಮನೆಯಲ್ಲಿ ಏನಾದರೂ ಪುರುಷರು ಅಥವಾ ಫ್ಯಾಮಿಲಿಯಲ್ಲಿ ಯಾರಾದರೂ ಜಸ್ಟ್ ನೀವು 18 ವರ್ಷದ ಮೇಲ್ಪಟ್ಟವರು ಇದ್ದರೆ ಸಾಕು. ಸೊ ಇದೊಂದು ಸ್ಕೀಮ್ಗೆ ನೀವು ಎಲಿಜಿಬಲ್ ಇರ್ತೀರಾ. ಸೊ ನೀವು ಯಾವುದೇ ಒಂದು ಕೆಲಸವನ್ನು ಮಾಡ್ತಾ ಇದ್ರೂ ಕೂಡ ಸೊ ಇದಕ್ಕೆ ನೀವು ಎಲಿಜಿಬಲ್ ಇರ್ತೀರಾ. ಯಾವುದೇ ಒಂದು ಇಲ್ಲಿ ನಿಮ್ಮ ಇನ್ಕಮ್ ಲಿಮಿಟ್ ಒಂದು ಸ್ವಲ್ಪ ಇದರಲ್ಲಿ ಕಂಡು ಬರುತ್ತೆ. ಸೊ ಇಲ್ಲಿ ನಿಮ್ಮ ಇನ್ಕಮ್ ಲಿಮಿಟನ್ನು ನೀವು ಮೇಂಟೈನ್ ಮಾಡಬೇಕು ಅಂತಂದರೆ ಇಲ್ಲಿ ಸುಮಾರು 3.5 ಲಕ್ಷಕ್ಕಿಂತ ಒಳಗೆ ಯಾರ್ದು ಒಂದು ಆ್ಯನ್ಯುವಲ್ ಇನ್ಕಮ್ ಇರುತ್ತೆ. ಸೊ ಅಂಥವ್ರಿಗೆ ಇದು ಸಿಗುತ್ತೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ನಾರ್ಮಲ್ ಆಗಿ ಎಲ್ಲರದು ಕೂಡ ಇರುತ್ತೆ. ಇವಾಗಿನ ಕಾಲದಲ್ಲಿ ಇಲ್ಲಿ ಪ್ರತಿ ತಿಂಗಳು ಕೂಡ 50,000 ರೂಪಾಯಿ ಸ್ಯಾಲ್ರಿ ಇರೋ ಅಂತಹ ವ್ಯಕ್ತಿಗಳದ ಇಲ್ಲಿ 3 ರಿಂದ 4 ಲಕ್ಷ ಇರುತ್ತೆ. ಸೊ ಹಾಗಾಗಿ ನಿಮ್ಮದು ಕೂಡ ಇರಬಹುದು. ಸೊ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಹಾಗಾದರೆ ಇದಕ್ಕೆ ನೀವು ಎಲಿಜಿಬಲ್ ಇರ್ತೀರಾ ಅಂತ. ಸೊ ಅದ್ರ ಮುಖಾಂತರ ನೀವು ತಿಳ್ಕೊಳ್ಬಹುದು. ಹಾಗಾದರೆ ಬನ್ನಿ ಇವಾಗ ಇದಕ್ಕೆ ಅಪ್ಲಿಕೇಶನ್ ಎಲ್ಲಿ ಹಾಕಬೇಕು, ಇದೊಂದು ಯಾವ ಯೋಜನೆ, ಹೇಗೆ ಇದನ್ನು ನೀವು ಪಡ್ಕೊಳ್ಬೇಕು ಅನ್ನೋದನ್ನು ತಿಳಿಸಿಕೊಡ್ತಾನೆ. ಸೊ ಮೊದಲನೇದಾಗಿ ನಾನು ನಿಮಗೆ ತಿಳಿಸ್ತಾ, ಇದಕ್ಕೆ ಮಹಿಳೆಯರು ಮತ್ತು ಪುರುಷರು ಇಬ್ಬರು ಕೂಡ ಅರ್ಜಿ ಸಲ್ಲಿಸಬೇಕು. ಮತ್ತು ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳು ಕೂಡ ಅರ್ಜಿ ಸಲ್ಲಿಸಬಹುದು, ಅವ್ರಿಗೆ 18 ವರ್ಷದ ಮೇಲ್ಪಟ್ಟವರು ಆಗಿದ್ದರೆ. ಸೊ ಇವಾಗ ಇದು ಯಾವ ಒಂದು ಯೋಜನೆ, ಇದನ್ನು ಯಾವ ರೀತಿ ಪಡ್ಕೊಳ್ಬೇಕು, ಇದಕ್ಕೆ ಲಾಸ್ಟ್ ಡೇಟ್ ಏನು, ಅರ್ಜಿಯಲ್ಲಿ ಸಲ್ಲಿಸಬೇಕು. ಇವಾಗ ಮೊದಲನೇದಾಗಿ ಅರ್ಜಿಯಲ್ಲಿ ಸಲ್ಲಿಸಬೇಕು ಅಂತಂದರೆ ಸೊ ನೀವು ಎಲ್ಲರೂ ಕೂಡ ಈ ಶ್ರಮ ಕಾರ್ಡ್ ಅಂತ ಒಂದು ಕೇಳಿರ್ತೀರಾ. ಸೊ ಈ ಶ್ರಮ ಕಾರ್ಡ್ ಮುಖಾಂತರ ನೀವು ಇದನ್ನು ಪಡಿಬಹುದಾಗಿರುತ್ತೆ. ಸೊ ಮೊದಲಿಗೆ ನಿಮ್ಮ ಬಳಿ ಒಂದು ಈ ಶ್ರಮ ಕಾರ್ಡ್ ಅನ್ನೋದು ಇರಬೇಕಾಗುತ್ತೆ. ಸೊ ಇದು ಇತ್ತು ಅಂತಂದರೆ ಸೊ ನಿಮಗೆ ಪ್ರತಿ ತಿಂಗಳು ಕೂಡ ಸಿಗುತ್ತೆ ಇಲ್ಲಿ 6,000 ರೂಪಾಯಿ ತನಕ ಹಣ. ಹಾಗಾಗಿ ಸೊ ಈ ಶ್ರಮ ಕಾರ್ಡ್ಗೆ ನೀವು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಸೊ ನಮ್ಮ ಚಾನಲಲ್ಲಿ ಇದೆ. ಸೊ ಪ್ರತಿಯೊಬ್ಬರು ಕೂಡ ಆ ವಿಡಿಯೋನ ನೋಡಬಹುದಾಗಿರುತ್ತೆ ವೀಕ್ಷಕರೇ. ಅದಷ್ಟೇ ಅಲ್ಲದೆ ಸೊ ನಾನು ನಿಮಗೆ ಒಂದು ಮಾತನ್ನು ಹೇಳ್ತೇನೆ ಅಂತ ಹೇಳಿದೆ. ಏನಪ್ಪ ಅಂತಂದರೆ, ನೀವು ಇದಕ್ಕೆ ಅರ್ಜಿ ಸಲ್ಲಿಸುವಾಗ ಈ ಶ್ರಮ ಕಾರ್ಡ್ ಬೇಕು. ಸೊ ಹಾಗಾದರೆ ಇದಕ್ಕೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಈ ಶ್ರಮ ಕಾರ್ಡ್ ನಮ್ಮ ಹತ್ರ ಇಲ್ವಲ್ಲ ಅಂತ ನೀವು ಅಂದ್ಕೊಳ್ಬಹುದು. ಹಾಗಾದರೆ ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ನಾನು ಕೊಟ್ಟಿರ್ತೇನೆ ವೀಕ್ಷಕರೇ. ಆ ಲಿಂಕ್ ಮುಖಾಂತರ ನೀವೇನೇ ಇದಕ್ಕೆ ಸ್ವತಃ ಒಂದು ಈ ಶ್ರಮ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿಬಿಟ್ಟು ನೀವು ಪ್ರತಿ ತಿಂಗಳು ಕೂಡ ಇಲ್ಲಿ 3,000 ರೂಪಾಯಿ ಹಣ ಪಡ್ಕೊಳ್ಬಹುದಾಗಿರುತ್ತೆ. ವೀಕ್ಷಕರು, ಇದಾಗಿತ್ತು ಇವತ್ತಿನ ಅಪ್ಡೇಟು. ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ಅನ್ನು ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿಲ್ಲ ಅಂತಂದರೆ ಸೊ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಅಟ್ಲೀಸ್ಟ್ ಯಾರಿಗೆ ಹೆಲ್ಪ್ ಆಗುತ್ತೆ ಅಂಥವ್ರಿಗೆ ಆದರೂ ಹೆಲ್ಪ್ ಆಗುತ್ತೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ಅನ್ನು ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಶುಭ ದಿನ. ಹ್ಯಾವ್ ಎ ನೈಸ್ ಡೇ.